ಬಿಗ್ ಬಾಸ್ ಒಳಗ ನೀವು 3 ತಿಂಗಳು ಹನುಮಂತನ ಬಿಟ್ಟಿದ್ರಿ, 3 ತಿಂಗಳು ಹನುಮಂತನ ಬಿಟ್ಟಿದ್ರಿ, ನಡುವ ರೊಟ್ಟಿ ಬುತ್ತಿ ಕಟ್ಕೊಂಡು ಹೋಗಿದ್ರಿ. ಆ ಕ್ಷಣ ಹೆಂಗಿತ್ರಿ? ಹೋಗಿದ್ವಿ ರೀ, ನೋಡಿದ್ವಿ, ಊಟ ಮಾಡಿದ್ರು. ಏನಪ್ಪ ಎಲ್ಲಾರು ಚಲೋ ಐತೆ ಅಂತಂದ್ರು, ಊಟ ಮಾಡಿಸಿದ್ವಿ. ಒಂದು ಸ್ವಲ್ಪ ಕಷ್ಟ ಬಂತು, ಅಷ್ಟು ನಮ್ಮ ಮಗನ ನೋಡಿ ದುಃಖ ಮಾಡಿದ್ವಿ. ಕಷ್ಟ ಬಂತು. ಆ 3 ತಿಂಗಳ ಮಠ ಅಂತಂತಂದ್ರೆ ಎಲ್ಲೇ ಕನಸು ಮನಸ್ಸಾಗಿದ್ದ. ಕಷ್ಟ ಬಂತು, ದುಃಖ ಮಾಡಿದ್ವಿ. ಆ ಮಗ ಯಾಕೆ ಕಳಿತಿರುವ ಅಂತಂದ. ಭಾಳ ಖುಷಿ ಆಯ್ತು. ಈ ಹನುಮಂತನ ಹಾಡು ಈಗ ಬೇರೆ ಬೇರೆ ರಿಯಾಲಿಟಿ ಶೋಗೆ ಹೋದ ನಂತರ ಭಾಳಷ್ಟು ಹೆಸರು ಕಳಿಸಿದಾನ. ಈಗ ಜನ ಎಲ್ಲ ಮನೆಗೆ ಬಂದು ವಾಪಸ್ ಈಗ ನಾ ಯಾವಾಗ ಬರ್ತಾನೆ ಹನುಮಂತ, ಯಾವಾಗ ಬರ್ತಾನಂತ ಕೇಳ್ತಾ ಇದ್ದಾರೆ. ಯಾವಾಗ ಬರ್ತಾನೆ ಹನುಮಂತ? ಅದಾನ್ರಿ, ಯಾವಾಗ ಬರ್ತಾನ ಅನ್ನೋದು ನಮಗಿನ್ನೂ ಏನು ತಿಳಿಸಿಲ್ಲ. ಯಾವಾಗ ಬರ್ತಾನ ಅನ್ನೋದು ನಮಗೆ ಗೊತ್ತನೂ ಇಲ್ರಿ. ಯಾವಾಗ ಬರ್ತಾನೆ, ಬಂದಾಗ ಅಷ್ಟ ಖುಷಿ. ಈ ಸುದೀಪ್ ಸರ್ ಲಾಸ್ಟಿಗೆ ನಿಮ್ಮನ್ನ ಕೇಳಾರ, ಯಾವಾಗ ಮಾಡ್ತೀರಿ ಹನುಮಂತನ ಮದ್ವಿ ಅಂತಂದು. ನಿಮ್ಗೆ ಕೂಡ ಮಾತು ತಗೊಂಡ್ರೆ ಯಾವಾಗ ಮಾಡ್ತೀರಿ ಮತ್ತೆ ಮದ್ವಿ? ಮಾಡನ್ರಿ, ಮಾಡ್ಯಾನ, ಒಟ್ಟರು ಕೂಡಿ ಮಾಡೋಣ, ನೋಡೋಣ, ಹೆಣ್ಣು ನೋಡೋಣ, ನೋಡಿ ಮಾಡೋಣ. ಮತ್ತು ಮಾಡಂಗೆ ಮಾಡೋದ ಅಲ್ಲಿ ಬಿಡಕ್ಕೆ ಬರೋದಿಲ್ಲ. ಮಾಡೋಣ, ಇವತ್ತಿಲ್ಲ ನಾಳೆ ನೋಡಿ ಕನ್ಯಾ ನೋಡಿ ಮಾಡೋಣ. ಹನುಮಂತನ್ ಭಾಳಷ್ಟು ಕನಸಿರೋದು, ಕೊನೆ ಕನಸು ಅಂತಂದರೆ ಭಾಳಷ್ಟು ಅಂದರೆ ಸರಿಗಮಪ್ಪಕ್ಕೆ ಹೋದ ಅಂತನೂ ಒಳ್ಳೆ ಮನೆ ಕಟ್ಟಿಸ್ಬೇಕು ಅನ್ನೋದು ಅವ್ನು ಮೊದಲಿಂದನೂ ಅವ್ನ ತಲೆಯಾಗಿರುವಂಥದ್ದು, ಈಗೂ ಕೂಡ ಹೇಳಿರುವಂಥದ್ದು. ಅವನ ಕನಸು ನನಸಾಗಬೇಕು. ಮನಿ ಇದ ಮನಿ ರೀ, ಮತ್ತಿನ್ನೇನು ಮನಿ ಕಟ್ಸೋದು? ಇದೈತಲ್ಲ, ಇದ ಮನಿನ ನಮಗೆ ಮನಿ. ಅಲ್ಲ, RCC ಹಾಕಿಸ್ಬೇಕು ಅನ್ನೋದೊಂದು RCC ಆಯ್ತು, ಆಸೆ ಐತಿ, ಆಗ್ಬೇಕಲ್ರಿ. ಅದ ಆಸೆವು ಆಗ್ಬೇಕು, ಆಗ್ಬೇಕಂತೀವಿ. ಅದು ಯಾವಾಗ ಆಕೈತಿ, ಯಾವಾಗ ಕೂಡಿ ಬರ್ತೈತಿ ಅವಾಗ ಆಕೈತಿ. ಇದಿಷ್ಟು ಅವರ ತಂದೆ ಮಾತಂದರೆ ಭಾಳಷ್ಟು ಹನುಮಂತ ಕರುನಾಡಿನ ಮನಸ್ಸು ಗೆದ್ದಿರುವಂಥದ್ದು. ಅಂದರೆ ಎಲ್ಲರ ಮನಸ್ಸು ಗೆದ್ದಂತಹ ಹನುಮಂತಿಗೆ ಸುದೀಪ್ ಸರ್ ಹೇಳಿದ ಹಾಗೆ ಕನ್ಯೆಯನ್ನು ನೋಡಿ ಮದುವೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಫಕೀರಯ್ಯ, ಪಬ್ಲಿಕ್ TV, ಹಾವೇರಿ.